Women, attention please. Listen to me. ಎಲ್ರೂ ಇಲ್ಲಿ ಕೇಳಿ. ಅಯ್ಯೋ ಕೇಳ್ತಾನೆ ಇದ್ದೀವಿ, ಅದೇನ್ ಹೇಳವಿ, ಬರೀ ದೊಡ್ಡದಾಗಿ ಭಾಷಣ ಬಿಗಿಯೋದೇ ಆಗೋಯ್ತು, ಕೆಲ್ಸ ಅಂತೂ ಏನೂ ಮಾಡ್ಲಿಲ್ಲ. ನಿಂಗಿ ನಿನ್ ಜಾಸ್ತಿ ಆಯ್ತು. ಓ ಹೌದಾ, ನೋಡ್ರಪ್ಪ ನನ್ ದೋಸೆ ಜಾಸ್ತಿ ಆಯ್ತಂತೆ, ಯಾರಿಗನ ಸ್ವಲ್ಪ ಬೇಕಾ? ಈ ತರ ಒಬ್ಬೊಬ್ರು ಒಂದೊಂದ್ ಕಡೆ ನಿಂತ್ಕೊಂಡು ಕೆಲಸ ಮಾಡದೇ ಇದ್ರೆ ನಾಳೆ ಮ್ಯಾಚ್ ಆಡೋಕ್ಕಾಗಲ್ಲ. ನಾನು ನಿಮ್ ಜೊತೆ ಕೆಲಸ ಮಾಡ್ತೀನಿ, ತುಂಬಾನೇ ಕೆಲಸ ಇದೆ, ಸೊ ಅದನ್ನ ಡಿವೈಡ್ ಮಾಡಿ ಮುಗಿಸ್ಬೇಕು. ಓಕೆ? ಕಮಲಿ, ಐ ಹೋಪ್ ಇದಕ್ಕೆ ನಿನ್ ಸಪೋರ್ಟ್ ಇರುತ್ತೆ ಅಂತ. ಹ್ಞೂ ಅನಿಕಾ, ನಾವು ಸಹಾಯ ಮಾಡ್ತೀವಿ. ಹಾಗಾದ್ರೆ ನೀನು ನಿಂಗಿ ಸೇರ್ಕೊಂಡು ಕಬಡ್ಡಿ ಗ್ರೌಂಡ್ ನ ಕ್ಲೀನ್ ಮಾಡ್ತೀರಾ? ಹ್ಞೂ ಮಾಡ್ತೀವಿ. ಕಬ್ಲಿ ಯಾಕವಿ ಹೇಳಿದಕ್ಕೆಲ್ಲ ಒಪ್ಕೋತಾ ಇದೆಯಾ? ಸುಮ್ಕಿರು ನಿಂಗೆ, ತಂಡವರಾಗಿ ಇದು ನಮ್ಮ ಕರ್ತವ್ಯ. ರೀಟಾ, ಶೀತಲ್, ನೀವು ಕಬಡ್ಡಿ ಕೋರ್ಟ್ ಸುತ್ತ ಹಾಕೋ ಗೆರೆನ ಕಂಪ್ಲೀಟ್ ಮಾಡಿ. ಓಕೆ? ಅಂಡ್ ದ ರೆಸ್ಟ್ ಆಫ್ ಯು ಏನಾಯ್ತು? ಸಾರಿ ಅನಿಕಾ, ಶೀತಲ್ ಅವರಮ್ಮ ಆಗ್ಲಿಂದ ನಮಗೆ ಕಾಲ್ ಮಾಡ್ತಾನೆ ಇದ್ದಾರೆ. ನಾವಿಬ್ರು ಇಮಿಡಿಯೇಟ್ ಆಗಿ ಮನೆಗೆ ಹೋಗ್ಬೇಕಂತೆ, ಬರ್ತೀವಿ. ನಿಂತ್ಕೊಳ್ರೆ, ನಾನು ಹೇಳಿದ್ನಲ್ಲ ಈವನ್ ಐ ವಿಲ್ ವರ್ಕ್ ಅಂತ. ಅನಿಕಾ, ನಾನಿವ್ನಿ. ನಡಿ ಹೋಗುಮ. ಚಂದ್ರು, ಏನಂತಿದ್ದಾರೆ ಅಪ್ಪ? ಏನಿಲ್ಲ, ಹಾಗೆ ಮಾತಾಡ್ತಿದ್ವಿ. ಅಂದ್ರೆ ಅಣ್ಣ ಮಾತಾಡ್ತಿದ್ದಾನಾ? ಮಾತಾಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಆದರೆ ಆ ದಿನ ದೂರ ಇಲ್ಲ ಅನ್ಸುತ್ತೆ. ಅಪ್ಪ ಮೊದಲಿಗಿಂತ ತುಂಬ ಚೇತರಿಸ್ಕೊಂಡಿದ್ದಾರೆ. ಹೌದೌದು, ನಾನು ಅದೇ ಧೈರ್ಯದಲ್ಲಿ ಇದ್ದೀನಿ ಚಂದ್ರು. ಅಣ್ಣ ಆದಷ್ಟು ಬೇಗ ಗುಣವಾಗ್ಬಿಡ್ಬೇಕು. ಬೇಡ್ಕೊಳ್ದೇ ಇರೋ ದೇವರೇ ಇಲ್ಲ ಚಂದ್ರು. ಮಾತು ಬರ್ದೇ ಇದ್ರು ಮುದುಕ ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋಕೆ ಟ್ರೈ ಮಾಡ್ತಿದ್ದಾನಾ? ಮಾತು ಬರೋಷ್ಟರಲ್ಲಿ ಉಸಿರೇ ನಿಂತು ಹೋಗಿರತ್ತೆ, ಹಾಗೆ ಮಾಡ್ತೀನಿ. ಸರಿಯಪ್ಪ, ನಾನು ಹೊರಡ್ಲಾ? ಹೊರಡು ಚಂದ್ರು, ಅಣ್ಣ ರೆಸ್ಟ್ ಮಾಡ್ಲಿ, ನಾನು ನೋಡ್ಕೋತೀನಿ. ಊರ್ಮಿಳ ನಿನಗೋಸ್ಕರ ಊಟಕ್ಕೆ ಕಾಯ್ತಿದ್ದಾಳೆ. ಅಪ್ಪಂಗೆ ಮಾತ್ರೆ ಗೊತ್ತಲ್ಲ, ಡ್ರಾಯರಲ್ಲಿದೆ. ಅಣ್ಣನಿಗೆ ಮಾತ್ರೆ ಕೊಟ್ಟು ಮಲಗಿಸ್ತೀನಿ. ಡೋಂಟ್ ವರಿ, ನೀನು ಹೋಗು. ಏನ್ ಮುದ್ಕ, ಮಗನ ಜೊತೆ ಮಾತುಕತೆನಾ? ನನ್ನ ಲವ್ಲಿ ಬ್ರದರ್,
ಸ್ವಾಧೀನ ಕಳ್ಕೊಂಡಿದ್ರು ಸ್ವಾಭಿಮಾನ ಜಾಸ್ತಿ ಅಲ್ವಾ ನಿನಗೆ? ಕರೆಕ್ಟು, ನನಗೂ ಹಾಗೆ ಸ್ವಾಭಿಮಾನ ತುಂಬ ಇದೆ. ಎಷ್ಟೇ ಆದರೂ ನಾವಿಬ್ಬರು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟದವ್ರಲ್ವಾ. ಆದರೆ ನೀನು ನನ್ನ ದಾರಿನ ಬಿಟ್ಟು ಬೇರೆ ದಾರಿ ಹಿಡಿದಿಯಲ್ಲ, ಅದಕ್ಕೆ ಈ ನಿನ್ನ ಕೈಕಾಲು ಈ ಪರಿಸ್ಥಿತಿಗೆ ಬಂದು ನಿಂತಿರೋದು. ಇಟ್ಸ್ ಓಕೆ. ಏನಂತಿದ್ದ ನಿಮ್ಮ ಕುಲಪುತ್ರ? ಏನೋ ಗೌರಿ ಬಗ್ಗೆ ಮಾತಾಡ್ತಾ ಇದ್ದ. ಅವಳು ದೂರ ಆಗೋದಕ್ಕೆ ಯಾರು ಕಾರಣ ಅಂತನಾ? ಅದಕ್ಕೆ ಉತ್ತರ ಕೊಡೋದಕ್ಕೆ ನೀನು ಪ್ರಯತ್ನ ಮಾಡ್ತಿದ್ಯಾ? ಏ ಮುದುಕೋ, ಯಾಕೆ ಕೈಕಾಲು ಬಿದ್ದಿರೋದು ಸಾಕಾಗ್ತಾ ಇಲ್ವಾ? ನಿನ್ನ ಹೆಣಾನು ಬೀಳ್ಬೇಕೇನೋ? ಏ ಮುದುಕ, ಅರ್ಥ ಮಾಡ್ಕೋ. ಅವನು ಬುದ್ಧಿ ಇಲ್ಲದೆ ಗೌರಿನ ಇಷ್ಟಪಟ್ಟ. ಅವಳ ಗತಿ ಇಲ್ಲದೆ ಈ ಮನೆಗೆ ಬಂದು ಸೇರ್ಕೊಂಡ್ಲು. ಅವಳನ್ನ ಈ ಮನೆಯಿಂದ ಓಡಿಸೋದ್ರಲ್ಲಿ ಏನ್ ತಪ್ಪಿದೆ ಮುದುಕ? ಏನ್ ತಪ್ಪಿದೆ? ಓ, ಇಷ್ಟಕ್ಕೆಲ್ಲ ಕಾರಣ ನಿಮ್ಮತ್ತೆ ಕಾಮಿನಿ ಅಂತ ಚಂದ್ರಿಗೆ ಹೇಳಕ್ ಹೊರಟಿಯಾ? ಗೌರಿನ ಈ ಮನೆಯಿಂದ ಅವಳೇ ಓಡಿಸಿದ್ದು ಅಂತ ಹೇಳಕ್ ಹೊರಟಿಯನೋ? ಕಮಾನ್ ಕಮಾನ್, ಬಿರ್ನೆ ಕೆಲ್ಸ ಮುಗ್ಸೋ. ನಮ್ದೆಲ್ಲ ಕೆಲ್ಸ ಮುಗೀತು, ನಿಂದೆಯ ಬಾಕಿ ಇರೋದು. ಕುತ್ಗೆ ಬಗ್ಸಿ ಕೆಲ್ಸ ಮಾಡು. I need a break, yeah. ಇನ್ನು 10% ಕೆಲ್ಸನೂ ಮಾಡಿಲ್ಲ, ಆಗ್ಲೇ ನಿನ್ ಬ್ರೇಕ್ ಬೇಕಾ? ನಿಂಗೆ ಬಿಡು ಅವಳನ್ನ. ಅನಿಕಾ, ನಿನ್ ಕೈಲಿ ಆಯ್ತಿಲ್ಲ ಅಂದ್ರೆ ಬಾಯ್ ಕಡೆ ನಾನು ಮಾಡ್ತೀನಿ. ಯಾಕೆ ಇದೆಲ್ಲ ಮೋಸದಟ? ನಾನು ಒಪ್ಪಕ್ಕಿಲ್ಲ. ನೀನೇ ಎಲ್ಲ ಮಾಡಿದ್ರೆ ಕ್ಯಾಪ್ಟನ್ ಆಗ ಅವಳೇನ್ ಕಡ್ಲೆಕಾಯಿ ತಿನ್ನಕ್ಕಿರೋದ? ಎಲ್ರ ಕಷ್ಟ ಅವಳಿಗೂ ಅರ್ಥ ಆಗ್ಬೇಕು. ಕಮಲಿ ಅವರೇ, ಅದು ಆ್ಯಕ್ಚುಲಿ ಕಾದು ಕಾದು ವಾಚೇ ಬಿಸಿ ಆಗೋಯ್ತು. ಹೊರಡೋಣ ಋಷಿ, ಮನೆಗೆ ತಾನೇ, ನಾನು ಬರ್ತೀನಿರು. ಇನ್ನೇನ್ ಕೆಲ್ಸ ಎಲ್ಲ ಮುಗೀತು. ಹೇಗಿದ್ರು ನಾವೆಲ್ರೂ ನಮ್ಮ ಮನೆಗೆ ಹೋಗ್ಬೇಕಲ್ವಾ? ಒಟ್ಟಿಗೆ ಹೋಗೋಣ. ಒಟ್ಟಿಗೆ ಹೋಗಕ್ಕೆ ಇದೇನ್ ತಿರುಪತಿ ಯಾತ್ರೆನಾ? ನಿಂಗೆ ಅಲ್ಲ ಕಮ್ಲಿ, ಅನಿಕಾ ಕ್ಯಾಪ್ಟನ್ ಆಗಿರೋ ಇಸ್ಯಾನ ಮರ್ತೋಗ್ ಮಾತಾಡ್ತಾಳ ನೋಡು. ಇಲ್ಲಿ ಗ್ರೌಂಡ್ ರೆಡಿ ಮಾಡಿ ಸಾರ್ಗ್ ಒಪ್ಪಿಸ್ಬೇಕು. ಎಲ್ಲ ವಸ್ತುಗಳನ್ನು ಅದಾದ್ರ ಜಾಗದಾಗಿಟ್ಟು ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಂಡ್ ಬರ್ಬೇಕು. ಅಪ್ಪಿ ತಪ್ಪಿ ಏನಾನ ಮಿಸ್ ಆಗೋದ್ರೆ ನಾಳೆ ಟೀಮ್ ಇಂದ ಆಚೆ ಹೋಗೋದು ಅನಿಕಾನೇ ಅಲ್ವಾ? ಅದಕ್ಕೆ ಅವರಿಬ್ರು ಜೊತೆಗೆ ಹೋಗ್ತೀವಿ ಅಂದ್ರೆ ನಾನು ಬರ್ತೀನಿ ಅಂತ ಅಡ್ಬಾಯ್ ಆಗ್ತೀಯಾ? ಹೊಟ್ಟೆ ಉರಿ ಪಿಚಾಚಿ ಕಾಣೆ ನೀನು. ಹಾ, ನಿಂಗೆ ಹೇಳೋದು ಸರಿನೇ. ಹೂ ಸರ್, ನಾನು ಯಾವಾಗ್ಲೂ ಸರಿಯಾಗೇ ಹೇಳ್ತೀರಿ. ಹಾಗಾದ್ರೆ ನೀವು ಕೆಲಸ ಮುಗಿಸ್ಕೊಂಡು ಬರ್ತೀರಲ್ವಾ ನಿಂಗೆ? ಹೂ ಸರ್, ಅನಿಕಾ ತಾವ್ ಕಾರ್ ಐತಲ್ಲ, ನೀವು ಒಳ್ಳೆ, ನಾನು ಅನಿಕಾ ಆಮ್ಯಾಗ ಬರ್ತೀವಿ. ನಿಂಗೆ ಅಲ್ಲ ಕಮ್ಲಿ, ನೀನ್ ಸಾರ್ ಜೊತೆ ಹೋಗು, ನಾನು ಅನಿಕಾ ಆಮ್ಯಾಗ ಬರ್ತೀವಿ. ಹಾ ಕಮಲಿ ಅವರೇ, ಹೊರಡೋಣ. ಅನಿಕಾ ಬಾಯ್. ನಿಂಗಿ ಬಾಯ್. ಬನ್ನಿ. ಬಿರ್ನೆ ಎಲ್ಲ ಕೆಲಸ ಮುಗಿಸಿದ್ರೆ ನಾವು ಹೊರಡ್ಬೋದು. ಕಮಲಿ ಅವರೇ,
ಕನ್ನಡಕ ಹಾಕ್ಕೊಂಡು ಏನೂ ಗೊತ್ತಿಲ್ದಿರೋ ಪೆದ್ದಿ ಥರ ಕಾಣಿಸಿದ್ರು ಒಂಥರ ನಿಂಗೆ ಸೂಪರ್ ಕಮ್ಲಿ ಅವರೇ. ಏನಂತೀರಾ? ಎಲ್ಲನೂ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂತಾಳೆ. ಯಾಕೆ ಹಿಂಗೆ ನಡ್ತಿದ್ದೀರಾ? ಚಳಿನಾ? ಸರ್ ಚಳಿನಾನ? ನಿಮ್ಮ ದೇಹ ಏನು ಕಬ್ಣದಿಂದ ಆಗೈತಾ? ನಿಮ್ಗೇನು ಆಯ್ತಿಲ್ವಾ ಸರ್? ಮೋಸ್ಟ್ಲಿ ನೀವು ಪಕ್ಕದಲ್ಲಿದ್ದೀರಲ್ಲ. ಸರ್ ಕಾರ್ ಬಾಗ್ಲು ತೆಗೀರಿ ಸರ್. ಒಳ್ಡುಮ ವೆಯ್ಟ್. ಸರ್ ಏನ್ ಡಿಕ್ಕಿಲ್ ಕುಂತ್ಕಂತ ಹೇಳ್ತಿದ್ದೀರಾ? ನನ್ನ ಮನಸ್ಸಲ್ಲಿರಷ್ಟೇ ಬೆಚ್ಚಿಗೆ ಇದನ್ನ ಒತ್ಕೊಂಡು ಕುತ್ಕೊಳ್ಳಿ ಅಂತಿದ್ದೀನಿ. ಸರ್ ಒಳ್ಡುಮ. ನಿಮ್ಮನ್ನು ನೋಡ್ತಿದ್ರೆ ಹೊತ್ತು ಹೋಗೋದೇ ಗೊತ್ತಾಗಲ್ಲ. ಎಷ್ಟೇ ಹೊತ್ತಾದ್ರೂ ಇನ್ನೂ ಸ್ವಲ್ಪ ನಿಮ್ ಜೊತೆನೆ ಇರ್ಬೇಕು ಅನ್ಸುತ್ತೆ. ರಿಷಿ ಸರ್. ಹಾ ಬನ್ನಿ ಹೋಗೋಣ. ಸ್ಟಾರ್ಟ್ ಆಗ್ತಿಲ್ಲ. ಸರ್ ಏನಾಯ್ತು ಸರ್? ಗೊತ್ತಿಲ್ವಲ್ಲ. ಛೇ ನನ್ನ ಫೋನು ನಿಂಗಿ ತವನ ಐತೆ. ಸರ್ ನಿಮ್ಮ ಫೋನಿಂದ ನಿಂಗಿಗೂ ಅನಿಕಂಗ ಫೋನ್ ಮಾಡಿ. ಹಾ ಅಯ್ಯಯ್ಯೋ ಕಮ್ಲಿ ಅವರೇ, ನಂದು ಬ್ಯಾಟ್ರಿ ಖಾಲಿ ಆಗೋಗಿದೆ. ಸ್ವಿಚ್ ಆಫ್. ಹಂಗಾರೆ ನಿಮ್ ತವ ಇರೋದು ಕಾರ್ಕಿ ಮಾತ್ರ ಅಲ್ಲೂರಾ? ಹಾ ಅದನ್ನ ಮಾತ್ರ ಮಾಡಿಕೊಂಡು ಏನ್ ಮಾಡ್ತೀರಾ? ಕೊಡಿ ಸರ್. ಕಮ್ಲಿ ಅವರೇ, ನಾನು ಸುಮ್ಮನೆ ತಮಾಷೆ ಮಾಡ್ತಿದ್ದೆ. ನಿಮ್ಮ ಜೊತೆ ಕಾರಲ್ಲಿ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಟ ಆಡ್ಸೋದಕ್ಕೆ ಕಾರ್ ಸ್ಟಾರ್ಟ್ ಆಗ್ತಿಲ್ಲ ಅಂತ ಡ್ರಾಮಾ ಮಾಡಿದೆ. ಕಮ್ಲಿ ಅವರೇ, ಇಷ್ಟೊಂದು ಮುಂಗೋಪ ಒಳ್ಳೇದಲ್ಲ. ಹಾಗಾಗಿ ನಾನು ಅಪ್ಪನ ದೆಸೆಯೋದು. ಛೇ, ಈಗ ನೋಡಿ ನಿಜವಾಗ್ಲೂ ಕಾರಲ್ಲಿ ಸ್ಟ್ರಕ್ ಆದ್ವಿ. ಕೊನೆಗೂ ಅನಿಕಾ ನಿಂಗಿ ಜೊತೆ ಹೋಗೋಗಾಯ್ತು. ಸರಿ ಬಿಡಿ, ಈಗ ಯಾಕೆ ಸಪ್ಪಗಿದ್ದೀರಾ? ಬನ್ನಿ ಕೀ ಆದ್ರೂ ಹೋಗಿ ಹುಡ್ಕೋಣ. ಅದು ಯಾವ ಪೊದೆ ಮಧ್ಯ ಬಿದ್ದಿದ್ಯೋ ಏನೋ. ಏನ್ ರಿಷಿ ಸರ್, ಕೀ ಹುಡ್ಕಕ್ ಹೋಯ್ತಿದ್ದೀರಾ? ಹ್ಞೂ ಮತ್ತೆ. ಓಹೋ,
ಸರ್ ನಿಮ್ಮ ಮುಖ ನೋಡ್ಬೇಕಿತ್ತು. ಅದು ಯಾವುದೋ ಪೊದೆಯಾಗಿ ಬಿದ್ದೈತೋ ಏನೋ ಅಂತೆ. ಓಹೋ, ಹಾಗಾದ್ರೆ ನಾನು ಕಾರ್ ಸ್ಟಾರ್ಟ್ ಆಗ್ತಿಲ್ಲ ಅಂತ ಹೇಳಿದ್ದು ಸುಳ್ಳು ಅನ್ನೋದು ನಿಮಗೆ ಗೊತ್ತಿತ್ತು ಅಲ್ವಾ? ನಾನು ಮಾಡಿದ್ದ ಪ್ಲಾನ್ ಎಲ್ಲ ಉಲ್ಟಾ ಹೊಡೆದಾಗ್ಲೇ ಆಗ ನನಗೆ ಕೋಪ ಬರೋದು, ಸಿಟ್ಟು ಬರೋದು, ಬೇಜಾರಾಗೋದು ಎಲ್ಲವೂ ಆಗತ್ತೆ. ಆದ್ರೆ ಮುದುಕ, ಈ ನಿನ್ನ ಪರಿಸ್ಥಿತಿ ನೋಡ್ತಾ ಇದ್ರೆ ನಿಜವಾಗ್ಲೂ ಆ ದೇವ್ರು ಇದ್ದಾನೆ ಅಂತ ಚೆನ್ನಾಗಿ ಅರ್ಥ ಆಗತ್ತೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನೀನು ಎಲ್ಲ ವಿಷಯನೂ ಎಲ್ರಿಗೂ ಬಾಯಿ ಬಿಟ್ಬಿಡ್ತಿದ್ದೆ ಅಲ್ವಾ? ಆಗ ನಾನು ನಿನ್ನನ್ನ ಆದರೂ ಎಷ್ಟು ವರ್ಷ ಗೌರಿ ವಿಷಯದಲ್ಲಿ ಏನ್ ನಡೀತು ಅನ್ನೋದು ನಮ್ಮಿಬ್ಬರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ನೋಡು. ವೆರಿ ಗುಡ್ ಅಲ್ಲ? ಯಾಕೆ ಹಾಕೊಂಡ್ಬಿಡ್ತಾ ಇದೀಯಾ? ಓ, ಹಳೇದನ್ನ ನೆನೆಸ್ಕೊಳ್ಳೋದಕ್ಕೆ ನಿನಗಿಷ್ಟ ಇಲ್ವಾ ಬ್ರದರ್? ಓಕೆ ಓಕೆ, ಆದರೆ ನಿನಗಿಷ್ಟ ಇಲ್ದಿರೋದನ್ನ ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಬ್ರದರ್. ಏನೇನ್ ನಡೀತು ಅಂತ ಒಂದ್ಸಲ ಹೇಳ ಮುದ್ಕ. ಮುದ್ಕ, ಇದೆಲ್ಲವೂ ನಿನ್ನ ಜೊತೆನೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಆ ಗೌರಿನ ಮತ್ತೆ ಅವಳ ಮಗಳನ್ನ ಮತ್ತೆ ನೀನೇ ಮನೆಗೆ ಕರ್ಸ್ಕೋಬೇಕು ಅಂತ ಪಾಪ ತುಂಬಾ ಆಸೆ ಪಟ್ಟೆ. ನಿಜ, ತಪ್ಪೇನೂ ಇಲ್ಲ. ಆದ್ರೆ ಈ ಕಾಮಿನಿ ಇಚ್ಛೆ ಏನು ಅನ್ನೋದನ್ನೇ ನೀನು ಅರ್ಥ ಮಾಡ್ಕೊಳ್ಳಿಲ್ವಲ್ಲ. ಇಷ್ಟು ದೊಡ್ಡ ಬಂಗ್ಲೆ, ಕೋಟಿಗಟ್ಲೆ ಆಸ್ತಿ ಯಾವಳ ಭಿಕಾರಿ ಕೊಡಕ್ಕೆ ನಾನು ತಲೆ ಕೆಟ್ಟಿದೆ ಅನ್ಕೊಂಡ್ಬಿಟ್ಟಿದ್ಯಾ? ನಾನು ದಡ್ಡಿ ಅನ್ಕೊಂಡ್ಬಿಟ್ಟಿದ್ಯಾ? ಇಷ್ಟೆಲ್ಲ ಮೀರಿ ನೀನೇನಾದ್ರೂ ವಿಷಯ ಹೇಳೋದಕ್ಕೆ ಬಾಯಿ ಬಿಡೋ ಪ್ರಯತ್ನ ಮಾಡ್ದಿಯೋ, ನಿನ್ನ ಜೀವ ನನ್ನ ಕೈಯಲ್ಲಿದೆ. ಅರ್ಥ ಆಯ್ತು ತಾನೆ? ದೀರ್ಘ ಆಯುಷ್ಮಾನ್ ಭವ. ಈ ನಿನ್ನ ತಂಗಿ ನಿನಗೆ ಜೀವದಾನ ಕೊಟ್ಟಿದ್ದಾಳೆ. ಅರ್ಥ ಆಯ್ತಾ? ಬದುಕೋ.